Yes, good morning everybody. Now we are studying the state and prove the work energy theorem. Work energy theorem ಬಗ್ಗೆ ಈ ಫೀಲ್ಡಲ್ಲಿ ಸ್ಟಾರ್ಟ್ ಹೋದ ಸರಿ ನಾವು ಎನರ್ಜಿ ಬಗ್ಗೆ ತೆಗೆದು ವಾಟ್ ಈಸ್ ಎನರ್ಜಿ ಕೆಪಾಸಿಟಿ ಟು ವರ್ಕ್ ಡನ್ ಬೈ ಡಿಸ್ಪ್ಲೇಸಿಂಗ್ ಎ ಬಾಡಿ. ಈಗ ಏನಂತಂದರೆ ಎನರ್ಜಿ ಅಂದರೆ ಎನರ್ಜಿಯಿಂದ ಅವ ಹಿಂದಿನ ಪೀರಿಯಡಲ್ಲಿ ವರ್ಕ್ ಅಂದರೆ ಏನು ಮಾಡಿದ್ವಿ, ಈಗ ಎನರ್ಜಿ ನೆಕ್ಸ್ಟು ಪವರ್ ಆಯಿತಾ. ಈಗ ಎನರ್ಜಿ ಅಂದರೆ ಏನು, ಈಗ ನಿಮಗೆ ದ ವರ್ಕ್ ಡನ್ ಬೈ ನೆಟ್ ಫೋರ್ಸ್ ಇನ್ ಡಿಸ್ಪ್ಲೇಸಿಂಗ್ ಬಾಡಿ ಈಸ್ ಈಕ್ವಲ್ ಟು ದ ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಬಗ್ಗೆ ಮಾಡಬೇಕು ಅಂದರೆ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಬಗ್ಗೆ ಎನರ್ಜಿ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಆಯಿತಾ. ಈಗ ವರ್ಕ್ ಅಂದರೆ ಏನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಎನರ್ಜಿ ಏನೇನಿದು ಕೆಪಾಸಿಟಿ ಟು ಡೂ ವರ್ಕ್ ಈಸ್ ಕಾಲ್ಡ್ ಎನರ್ಜಿ ಆಯಿತಾ. ಪವರ್ ಅಂದರೆ ಏನು, ಈಗ ರೇಟ್ ಆಫ್ ಡೂಯಿಂಗ್ ವರ್ಕ್, ಅದಾದಮೇಲೆ ಹೇಳೋಣ ಗೊತ್ತಾಯ್ತಾ. ಈಗ ಏನು ಕೆಪಾಸಿಟಿ ಟು ಡೂ ವರ್ಕ್ ಅದ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿದ್ವಿ. ಈಗ ನಾವು ಸ್ಟೇಟ್ ಆ್ಯಂಡ್ ಥ್ರೂ ದ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಕಾನ್ಸ್ಟೆಂಟ್ ಫೋರ್ಸಸ್. ಒಂದು ಫೋರ್ಸಸ್ ಕಾನ್ಸ್ಟೆಂಟ್ ಫೋರ್ಸಸ್ ಹೋಗ್ತಾ ಇದೆ, ಅದ್ರ ಬಗ್ಗೆ ವರ್ಕ್ ಎನರ್ಜಿ ಥಿಯರಮ್ ಅದ್ರ ಬಗ್ಗೆ ಹೇಳೋದು. ಅಂದರೆ ಏನು, ಈ ಒಂದು ಫೋರ್ಸಸ್ ಹಿಂಗೆ ಹೋಗ್ತಾ ಇದೆ ಯಾವುದೊಂದು ಆಬ್ಜೆಕ್ಟು, ಇದರಲ್ಲಿರೋ ಕೈನೆಟಿಕ್ ಎನರ್ಜಿ ಲಾಸ್ಟಿಗೆ ಒಂದು ಹೈ ಸ್ಪೀಡ್, ಇದು ಇನಿಷಿಯಲ್ ವೆಲಾಸಿಟಿ ಇರುತ್ತೆ, ಇಲ್ಲಿಂದ ಫಾಸ್ಟೇ ಹೋಗ್ತಾ ಫೈನಲ್ ವೆಲಾಸಿಟಿ ಬರುತ್ತೆ. ಆವಾಗ ಅಲ್ಲಿ ಇದರಲ್ಲಿರೋದು ಎನರ್ಜಿ ಅಂದರೆ ಹಾಫ್ ಎಮ್ ಇ ಸ್ಕೋರು, ಇದರದ್ದು ಹಾಫ್ ಎಮ್ ಇ ಸ್ಕೋರು, ಎರಡನ್ನು ಒಂದಕ್ಕೊಂದು ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಿದಾಗ ನಮಗೆ ಬರೋದೇ ಸಪ್ರೇಟ್ ಮಾಡುತ್ತೆ ಅನ್ನೋದ ಹೇಳೋದೇ ಈ ವರ್ಕ್ ಎನರ್ಜಿ ಥಿಯರಮ್ ಗೊತ್ತಾಯ್ತಾ. ವರ್ಕ್ ಎನರ್ಜಿ ಥಿಯರಮ್ ಅಂದರೆ ಏನಂದರೆ, ಈಗ ಒಂದು ಆಬ್ಜೆಕ್ಟು ಹಿಂಗೆ ಮೂವ್ ಹೋಗ್ತಾ ಇದೆ, ಒಂದು ಇದ್ರ ಮೇಲೆ ಹಿಂಗೆ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ ನೋಡಿ. ಇಲ್ಲಿಂದ ಮೂವ್ ಆಗ್ತಾ ಇದೆ, ಇದ್ರದ್ದು ವೆಲಾಸಿಟಿ ಇರುತ್ತೆ, ಇನಿಷಿಯಲ್ ವೆಲಾಸಿಟಿ ನೋಡಿ. ಇಲ್ಲಿಂದ ಈ ಸ್ಕೇಲ್ ತುದಿಯಿಂದ ಈ ತುದಿವರೆಗೆ ಎಷ್ಟು ಎನರ್ಜಿ ತೊಗೊಂಡಿದೆ ಅಂತ ನಾವು ಕಂಡುಹಿಡಿಬೇಕು ನೋಡಿ. ಇಲ್ಲಿಂದ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ, ಇದ್ರದ್ದು ಇಲ್ಲಿ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಇನಿಷಿಯಲ್ ವೆಲಾಸಿಟಿ ಎಷ್ಟಿರುತ್ತೆ ಅಂದರೆ ಏನು, ಮಾಸ್ ಅಷ್ಟೇ ಇರುತ್ತೆ. ಇನಿಷಿಯಲ್ ವೆಲಾಸಿಟಿ ಯು, ಹಾಫ್ ಯು ಸ್ಕ್ವೇರ್, ಹಾಫ್ ಎಮ್ ಯು ಸ್ಕ್ವೇರ್. ಅದು ಇಲ್ಲಿಂದ ಹಿಂಗೆ ಹೋಗ್ತಾ ಸ್ಪೀಡ್ ಜಾಸ್ತಿ ಆಗ್ತಾ ಇರುತ್ತೆ, ಫೈನಲ್ ವೆಲಾಸಿಟಿ ವಿ ಆಗುತ್ತೆ, ಹಾಫ್ ಎಮ್ ಇ ಸ್ಕ್ವೇರ್. ಹಾಫ್ ಎಮ್ ಯು ಸ್ಕ್ವೇರ್ ಪ್ಲಸ್ ಹಾಫ್ ಎಮ್ ಇ ಸ್ಕ್ವೇರ್ ಇದೆಯಲ್ಲ, ಇದು ಇನಿಷಿಯಲ್ ವೆಲಾಸಿಟಿದು ಎನರ್ಜಿ, ಇದು ಫೈನಲ್ ವೆಲಾಸಿಟಿದು ಎನರ್ಜಿ ಆಯಿತಾ. ಇದು ಕೈನೆಟಿಕ್ ಎನರ್ಜಿ ಹಾಫ್ ಎಮ್ ಇ ಸ್ಕ್ವೇರ್, ಇದು ಹಾಫ್ ಎಮ್ ಯು ಸ್ಕ್ವೇರ್. ಯು ಅಂದರೆ ಇದು ಇನಿಷಿಯಲ್ ವೆಲಾಸಿಟಿ ಯು, ಇಲ್ಲಿ ಬಂದಾಗ ಫೈನಲ್ ವೆಲಾಸಿಟಿ ಆಗುತ್ತೆ. ಅದಕ್ಕೆ ಸಪ್ರೇಟ್ ಮಾಡಿದಾಗ ನಮಗೆ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ನೋಡಿ. ಇಲ್ಲಿಂದ ಎನರ್ಜಿ ಇದೆ, ಇಲ್ಲಿಂದ ಒಂದು ಸ್ಪೀಡಲ್ಲಿ ಇತ್ತು, ಇಲ್ಲಿಂದ ಹೋಗ್ತಿದ್ದಂಗೆ ಎನರ್ಜಿ ಜಾಸ್ತಿ ಆಯಿತು. ಎಷ್ಟು ಎನರ್ಜಿ ಜಾಸ್ತಿ ಆಗಿದೆ ಅದನ್ನು ಕಂಡುಹಿಡಿಯೋದೆ ವರ್ಕ್ ಎನರ್ಜಿ ಥಿಯರಮ್ ಗೊತ್ತಾಯ್ತಲ್ಲ. ಇಲ್ಲಿಂದ ಒಂದು ಆಬ್ಜೆಕ್ಟ್ ಸ್ಪೀಡಾಗಿ ಹೋಗ್ತಾ ಇದೆ, ಇಲ್ಲಿದ್ದಾಗ ಒಂದಿಷ್ಟು ಎನರ್ಜಿ ಇತ್ತು, ಇಲ್ಲಿ ಬಂದಾಗ ಎನರ್ಜಿ ಜಾಸ್ತಿ ಆಯಿತು, ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಎಷ್ಟು ಎನರ್ಜಿ ಜಾಸ್ತಿ ಆಗಿದೆ, ಆ ಜಾಸ್ತಿ ಆಗಿದೆ ಅಂತ ಕಂಡುಹಿಡಿಯೋದೆ ಈಗ ನಮ್ಮದು ವರ್ಕ್ ಎನರ್ಜಿ ಥಿಯರಮ್ ಗೊತ್ತಾಯ್ತಾ. ಈಗ ಅದನ್ನು ನಾವು ಮ್ಯಾಥಮೆಟಿಕಲ್ಲಿಗೆ ವಿತ್ ಫಿಸಿಕ್ಸ್ ರೂಪದಲ್ಲಿ ಅದನ್ನು ಹೇಳ್ತೀವಿ. ಇದನ್ನು ನಿಮಗೆ ಜನರಲ್ ಹೇಳ್ತೀವಿ ಆಯಿತಾ. ನೋಡಿ, ಇಲ್ಲೊಂದು ಆಬ್ಜೆಕ್ಟ್ ಇದೆ, ಎಫ್ ಅನ್ನೋ ಫೋರ್ಸ್ ಇದ್ರ ಮೇಲೆ ಅಪ್ಲೈ ಆಗಿದೆ. ಇದ್ರದ್ದು ಇನಿಷಿಯಲ್ ವೆಲಾಸಿಟಿ ಯು ಅಂದರೆ ಇದ್ರದ್ದು ಎನರ್ಜಿ ಏನು, ಹಾಫ್ ಎಮ್ ಯು ಸ್ಕ್ವೇರ್. ಇದು ಎಮ್ ಅಂದರೆ ಮಾಸ್ ಆಫ್ ದ ಬಾಡಿ, ಎಮ್ ಯು ಸ್ಕ್ವೇರ್, ಇದು ಹಾಫ್ ಎಮ್ ಯು ಸ್ಕ್ವೇರು. ಇಲ್ಲಿ ಬಂದಾಗ ಎನರ್ಜಿ ಜಾಸ್ತಿ ಆಯಿತು, ಇದು ಎಮ್ ವಿ ಸ್ಕ್ವೇರ್, ಇದು ಹಾಫ್ ಎಮ್ ವಿ ಸ್ಕ್ವೇರ್. ಅಂದರೆ ಒಂದಕ್ಕೊಂದು ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ಎನರ್ಜಿ ಜಾಸ್ತಿ ಆಗಿದೆ ಅಂದರೆ ಈ ಫೈನಲ್ನಲ್ಲಿ ಇದನ್ನು ಕಂಡುಹಿಡ್ತೀವಿ ಗೊತ್ತಾಯ್ತಾ. ಇಲ್ಲಿ 10 ಜೌಲ್ಸ್ ಇತ್ತು, ಇಲ್ಲಿ 15 ಜೌಲ್ಸ್ ಆಯಿತು. 10ನಲ್ಲಿ 15ನಲ್ಲಿ 10 ಕಳಿತೀವಿ, ಅವಾಗ 5 ಜೌಲ್ಸ್ ಅದೇ ಇರುತ್ತೆ. ಹಾಫ್ ಎಮ್ ಇ ಸ್ಕ್ವೇರ್ ಅಂದರೆ ಇಲ್ಲಿ ಎನರ್ಜಿ ಫೈನಲ್ ವೆಲಾಸಿಟಿ ಇದೆಲ್ಲ ಜಾಸ್ತಿ ಇರುತ್ತೆ. ಹಾಫ್ ಎಮ್ ಇ ಸ್ಕ್ವೇರಲ್ಲಿ ಹಾಫ್ ಎಮ್ ಇ ಸ್ಕ್ವೇರನ್ನು ಕಳಿತೀವಿ, ಅದೇ ನಮಗೆ ಬರೋದು ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ ನೋಡಿರಿ. ಅದೇ ಹೇಳ್ತೀವಿ ಸ್ಟೇಟ್ಮೆಂಟ್, ದ ವರ್ಕ್ ಡನ್ ಇನ್ ನೆಟ್ ಫೋರ್ಸ್ ಈಸ್ ಇನ್ ಡಿಸ್ಪ್ಲೇಸಿಂಗ್ ಎ ಬಾಡಿ ಈಸ್ ಈಕ್ವಲ್ ಟು ದ ಚೇಂಜ್ ಇನ್ ಇಟ್ಸ್ ಕೈನೆಟಿಕ್ ಎನರ್ಜಿ. ದ ವರ್ಕ್ ಡನ್ by net force in displacing a body is equal to the ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸಿಂಗ್ ಎ ಬಾಡಿ ಈಸ್ ಈಕ್ವಲ್ ಟು ದ ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ. ಚೇಂಜ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಎಷ್ಟು ವರ್ಕ್ ಇಲ್ಲಿಂದ ಇಲ್ಲಿಗೆ ಎಷ್ಟು ವರ್ಕ್ ಆಗಿದೆ ಅಂದರೆ ಈ ಕೈನೆಟಿಕ್ ಎನರ್ಜಿ ಎರಡನ್ನು ಚೇಂಜ್ ಮಾಡೋದು, ಅದನ್ನು ಒಂದಕ್ಕೆ ಮೈನಸ್ ಮಾಡಬೇಕು. ಇದು ಅಕಸ್ಮಾತ್ ಜಾಸ್ತಿ ಇತ್ತು, ಇದು ಕಡಿಮೆ ಇತ್ತು ಅಂದರೆ ಇದರಲ್ಲೇ ಇದನ್ನು ಕಡಿಮೆ ಮಾಡಬೇಕು. ಹೋಗ್ತಾ ಇದನ್ನು ಕಡಿಮೆ ಆಯಿತು ಅಂದರೆ ಅವಾಗ ಏನಾಗುತ್ತೆ, ಇದರಲ್ಲಿ ಇದನ್ನು ಕಳಿಬೇಕು ಗೊತ್ತಾಯ್ತಾ.
ಅದಕ್ಕೆ ವರ್ಕ್ ಡನ್ ಅಂದರೆ ಡಬ್ಲ್ಯೂ, ಕೈನೆಟಿಕ್ ಎನರ್ಜಿ ಅಂದರೆ ವರ್ಕ್ ಡನ್ ಅಂದರೆ ಇದಂದರೆ ಇದು ಫೈನಲ್ ಕೈನೆಟಿಕ್ ಎನರ್ಜಿ, ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಇದು. ಅವಾಗ ಏನಾಗ ಒಂದಕ್ಕೊಂದು ಕಳೆದಾಗ ಎಷ್ಟು ಬರುತ್ತೆ ಅಂತ ಹೇಳೋದು. ಸೇಮ್ ಈಗ ಎಕ್ಸ್ಪ್ರೆಷನ್ ಹಾಗೆ ಫೋರ್ಸ್ ಫೀಲ್ಡದಿತ್ತಲ್ಲ, ಸೇಮ್ ಅದೇ. ಅದಕ್ಕೆಲ್ಲ ಕೈನೆಟಿಕ್ ಹಾಫ್ ಎಮ್ ಇ ಸ್ಕೋರ್ ಬಗ್ಗೆ ನಾವು ಬರ್ಕೊಂಡಿದ್ವಿ, ಸೇಮ್ ಅದೇ ಸೇಮ್ ಡಾಟಾಗಳು. ಅದಕ್ಕೆ ಲೆಟ್ ಅಂತ ಫಸ್ಟ್ ಬರೀದು. ಆಮೇಲೆ ಎಮ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಮೂವಿಂಗ್ ಬಾಡಿ, ಯು ಈಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಆಫ್ ದ ಮೂವಿಂಗ್ ಬಾಡಿ, ವಿ ಈಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿ ಆಫ್ ದ ಮೂವಿಂಗ್ ಬಾಡಿ, ಇದು ಕೆ ಇ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಆಫ್ ದ ಮೂವಿಂಗ್ ಬಾಡಿ, ಎಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಆಫ್ ದ ಮೂವಿಂಗ್ ಬಾಡಿ, ಎಫ್ ಈಸ್ ಈಕ್ವಲ್ ಟು ಫೋರ್ಸ್ ಅಪ್ಲೈಡ್ ಆನ್ ದ ಮೂವಿಂಗ್ ಬಾಡಿ, ಡಬ್ಲ್ಯೂ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಮೂವಿಂಗ್ ಬಾಡಿ, ಎ ಈಸ್ ಈಕ್ವಲ್ ಟು ಆಕ್ಸಲರೇಷನ್ ಆಫ್ ದ ಮೂವಿಂಗ್ ಬಾಡಿ. ಇಷ್ಟನ್ನು ಬರೀಬೇಕು, ಗೊತ್ತಾಯ್ತು. ಒಂದು 2 ಕ್ಲೀನಾಗಿ ಗಾಂಪ ಇಟ್ಕೊಳ್ರಿ. ಈ ಇದಕ್ಕೆ ಎಷ್ಟು ಬೇಕಂದ್ರೆ 2, 4, 6, 8 ಈ ಐಟಮ್ಸ್ಗಳು ಕರೆಕ್ಟಾಗಿರಬೇಕು. ನಿಮಗೆ ಅಸ್ಮತ್ ಇದಕ್ಕೆ ಗೊತ್ತಾಗಲಿಲ್ಲ, 8 ಗೊತ್ತಾಗಲಿಲ್ಲ, 6 ಗೊತ್ತಾಯಿತು. ಈ ಕ್ವೆಶನನ್ನು ಡಿರೈವ್ ಮಾಡ್ಕೊತ ಹೋಗ್ರಿ. ಒಂದೊಂದು ಲೆಟ್ರನ್ನು ಚೆಕ್ ಮಾಡ್ತಾ ಬರ್ರಿ. ಯು ಬಂದಿದೆಯಾ, ವಿ ಬಂದಿದೆಯಾ, ಎ ಬಂದಿದೆಯಾ, ಎಸ್ ಬಂದಿದೆಯಾ ಅಂತ ಎಲ್ಲ ಬರ್ಕೊಳ್ರಿ. ನೀವು ಒಂದ್ಸರಿ ಡಾಟಾ ಬರೀಬೇಕಾದ್ರೆ ಒಂದು 4 ಲೈನ್ ಬಿಟ್ಟಿರ್ರಿ. ಬಿಟ್ಟು ಆಮೇಲೆ ಈ ಕ್ವೆಶನ್ ಶುರು ಮಾಡಿರಿ ಎಕ್ಸಾಮ್ನಲ್ಲಿ. ಅವಾಗ ಏನಾಗತ್ತಂದರೆ ಏನಾರ ಬಿಟ್ಟಿದ್ರೆ ತಕ್ಷಣ ಇದಕ್ಕೆ ಸೇರ್ಸೋಕ್ಕೆ ಸರಿ ಬರುತ್ತೆ. ಆ ರೀತಿ ಮಾಡಬೇಕು, ಅದು ಒಂದು ಟ್ರಿಕ್ಸು. ಅದಕ್ಕೆ ನೆಕ್ಸ್ಟ್ ಈಗ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಸೇಮ್ ಅದರದ್ದೇ ಫಾರ್ಮುಲಾ, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಅದ್ರಲ್ಲಿ ಮಾಡಿದ್ವಲ್ಲ, ಹಾಫ್ ಎಮ್ ಇ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ವಲ್ಲ, ಸೇಮ್ ಅದೇ ಡಿಟೋ. ಅದು ಇದು ಒಂದೇ, ಇಲ್ಲಿವರೆಗೂ ಒಂದೇ ಬರುತ್ತೆ. ಅದಿಲ್ಲಿ ಇನಿಷಿಯಲ್ ವೆಲಾಸಿಟಿ ಏನಾಗುತ್ತೆ, 0 ಆಗಿರುತ್ತೆ. ಅವಾಗ ಏನಾಗತ್ತಂದರೆ ಈ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಇದೆಯಲ್ಲ, ಇದನ್ನು ಇದು 0 ಆಗ್ಬಿಡುತ್ತೆ. ಯು ಸ್ಕ್ವೇರ್ 2as ಇಸ್ ಈಕ್ವಲ್ ಟು ಯು ಸ್ಕ್ವೇರ್ 2as ಪ್ಲಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಇದೆ. ಇನಿಷಿಯಲ್ ವೆಲಾಸಿಟಿ 0 ಇರುತ್ತೆ, ಅದು ರೆಸ್ಟಲ್ಲಿತ್ತು, ಈಗ ಮೂಮೆಂಟಲ್ಲಿದೆ ಇದು. ಹಾಗಾಗಿ ಏನಾಗುತ್ತಂದರೆ ಇದೇ ಮಾಡಬೇಕು. ಅದನ್ನು 0 ಮಾಡಿ ಎ ವ್ಯಾಲ್ಯೂ ಕಂಡುಹಿಡಿತಿದ್ವಿ. ಈಗ ಅದನ್ನು 0 ಮಾಡಿಲ್ಲ, ಅದು ಇದ್ದಂಗೆ ಇದೆ. ಸೇಮ್ ಎ ಒಂದೇ ಮಾತ್ರ, ಸೇಮ್ ಎಲ್ಲ ಗೊತ್ತಾಯ್ತಾ. ಸ್ಟಾರ್ಟಿಂಗ್ ಮಾತ್ರ ಎಲ್ಲ ಒಂದೇ. ಅದಕ್ಕೆ ಎ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಬೈ 2s. ಅದರಲ್ಲಿ ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಫಾರ್ಮುಲಾ ಇದೆ. ನೆಕ್ಸ್ಟ್ ಇದನ್ನು ಉಲ್ಟಾ ಬರ್ಕೊಂಡಿದ್ದೀವಿ, 2as ಪ್ಲಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್. ಅಲ್ಲಿ ಉಲ್ಟಾ ಬರ್ಕೊಂಡಿರಲಿಲ್ಲ, ಡೈರೆಕ್ಟಾಗೆ ಇದನ್ನು ಅಲ್ಲೂ ಉಲ್ಟಾ ಬರ್ಕೊಂಡಿದ್ವಿ. ಯುನ 0 ಹಾಕೊಂಡು ಮಾಡ್ಕೊಂಡಿದ್ದೀವಿ. ಈಗ ಇದರಲ್ಲಿ ಫುಲ್ ಈಕ್ವೇಷನ್ನ ಉಲ್ಟಾ ಮಾಡ್ಕೊಂಡಿದ್ವಿ. 2as ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರು, ಎ ಇಸ್ ಈಕ್ವಲ್ ಟು ಅದರ ಡಿವೈಡೆಡ್ ಬೈ ಬರುತ್ತೆ ಕೆಳಗೆ, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಬೈ 2s. ನೆಕ್ಸ್ಟ್ ಅದರಲ್ಲೂ ಅಷ್ಟೇ, ಎಫ್ ಈಸ್ ಈಕ್ವಲ್ ಟು ಎಮ್ ಎ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ. ಅದರಲ್ಲಿ ಇದರಲ್ಲಿ ಹಾಗೆ ಎಫ್ ಈಸ್ ಈಕ್ವಲ್ ಟು ಎಮ್ ಇಂಟು ಎ, ಎಮ್ ಎ ಅಂದರೆ ಏನು ಇಲ್ಲಿ ಬಂದಿದೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಬೈ 2s. ನೆಕ್ಸ್ಟ್ ಮತ್ತು ಅದರಲ್ಲಿ ವರ್ಕ್ ಡನ್ ಎಫ್ ಇತ್ತು, ಎಫ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಅಂದರೆ ಎಷ್ಟು, ಇದನ್ನು ಎಮ್ ಇಂಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಬೈ 2s ಇಂಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಬೈ 2s ಇದೆ, ಇದನ್ನು ಹಾಕೊಂಡಿದ್ವಿ, ಇಂಟು ಡಿಸ್ಪ್ಲೇಸ್ಮೆಂಟ್. ಅಲ್ಲೂ ಎಸ್ ಕ್ಯಾನ್ಸಲ್ ಆಗಿತ್ತು ನೋಡಿರಿ, ಇದರಲ್ಲೂ ಕ್ಯಾನ್ಸಲ್ ಆಗಿದೆ. ನೆಕ್ಸ್ಟ್ ಅಲ್ಲಿ ಬಂದಿದ್ದೇನೆಂದರೆ ಹಾಫ್ ಎಮ್ ಇ ಸ್ಕ್ವೇರ್ ಬಂದುಬಿಡುತ್ತೆ ಡೈರೆಕ್ಟಾಗಿ. ಇಲ್ಲಿ ಹಾಫ್ ಎಮ್ ಇ ಸ್ಕ್ವೇರ್ ಅನ್ನೋ 2 ಬಂದಿರುತ್ತೆ. ಒಂದು ಹಾಫ್ ಇದು ಎಮ್ ಇಂಟು ವಿ ಸ್ಕ್ವೇರ್ ಬೈ 2 ನೋಡಿ, 2ನ 2 ಸಪ್ರೇಟ್ ಮಾಡ್ಕೊಂಡಿದ್ದೀವಿ, ಮೈನಸ್ ಯು ಸ್ಕ್ವೇರ್ ಬೈ 2 ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಮತ್ತು ಹಾಫು ಎಮ್ ವಿ ಸ್ಕ್ವೇರು ಮೈನಸ್ ಹಾಫ್ ಎಮ್ ಯು ಸ್ಕ್ವೇರ್ ಬಂತು. ಆಯಿತಾ. ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಸೇಮ್ ಅದು ಈಕ್ವೇಷನ್ ಒಂದೇ, ಇಲ್ಲಿವರೆಗೂ ಒಂದೇ, ಇಲ್ಲಿಂದ ಮಾತ್ರ ಚೇಂಜು. ಅಲ್ಲಿ ಇದು ಡಾಟಾಗಳು ಅಷ್ಟೇ, ಎಲ್ಲದೂ ಅಷ್ಟೇ, ಇದೆಲ್ಲ ಅಷ್ಟೇ. ಗೊತ್ತಾಯ್ತಾ. ಇವು ಡಯಾಗ್ರಾಮಿಂದ ಹಿಡಿದು ಎಲ್ಲ ಸಂಬಂಧ ಒಂದೇ ಇರುತ್ತೆ, ಗೊತ್ತಾಯ್ತಾ. ಇದಕ್ಕೆ ಸೇಮ್ ಒಂದೇ ಡಯಾಗ್ರಾಮು. ಅದನ್ನು ಕ್ಲೀನಾಗಿ ಇದನ್ನು ಬರ್ಬಿಟ್ರೆ ಸೇಮ್ ಅದು ಇದು ಒಂದೇ ಈಕ್ವೇಷನ್. ನಿಮಗೆ ಈ ಡಿರೈವ್ ಮಾಡೋಕ್ಕೆ ಈಸಿ ಆಗಲಿ ಅಂತಲೇ ಸೇಮ್ ಒಂದೇ ಡಾಟಾ ಬರ್ತೀನಿ. ಎಲ್ಲದಕ್ಕೂ ಸ್ಟಾರ್ಟಿಂಗ್ ಎಲ್ಲ ಒಂದೇ. ನೆಕ್ಸ್ಟ್, ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಎಮ್ ಜಿ ಹೆಚ್ ಪೊಟೆನ್ಷಿಯಲ್ ಎನರ್ಜಿ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಏನಂದರೆ ಜಿ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಅಂಡರ್ ಅರ್ತ್ ಮೇಲೆ ಅಪ್ಲೈ ಆಗಿರುತ್ತೆ. ಅರ್ಥಿನ ಗ್ರಾವಿಟೇಷನ್ ಫೀಲ್ಡಿಗೆ ಆವಾಗ ಎಮ್ ಜಿ ಹೆಚ್ ಆಗಿರುತ್ತೆ. ಗೊತ್ತಾಯ್ತು. ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್. ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಡ್ಯೂ ಟು ಇಟ್ಸ್ ಪೊಸಿಷನ್ ಇನ್ ದ ಗ್ರಾವಿಟೇಷನಲ್ ಫೀಲ್ಡ್ ಈಸ್ ಕಾಲ್ಡ್ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ. ಗೊತ್ತಾಯ್ತು. ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಅಂದರೆ ಅದ್ರ ಮಾಸ್, ಅದು ಡ್ಯೂ ಟು ಇಟ್ಸ್ ಪೊಸಿಷನ್ ಇನ್ ದ ಗ್ರಾವಿಟೇಷನ್ ಫೀಲ್ಡ್ ಈಸ್ ಕಾಲ್ಡ್ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ. ನೋಡಿ, ಇಲ್ಲೊಂದು ಆಬ್ಜೆಕ್ಟ್ ಇರುತ್ತೆ, ಆಬ್ಜೆಕ್ಟ್ ಟೈಮ್ ಮೇಲ್ಗಡೆ ತೊಗೊಂಡು ಹೋಗ್ತೀನಿ. ಮೇಲ್ಗಡೆ ತೊಗೊಂಡಾಗ ಏನಾಗುತ್ತಂದರೆ ಇದಕ್ಕೆ ಗ್ರಾವಿಟೇಷನ್ ಫೋರ್ಸಿಗೆ ಎಗನೆಸ್ಟಾಗಿ ತೊಗೊಂಡೋಗಿರ್ತೀನಿ. ಅವಾಗ ಏನಾಗುತ್ತಂದರೆ ಇದು ಗ್ರಾವಿಟೇಷನ್ ಫೋರ್ಸಿಗೆ ಇದಕ್ಕೆ ಅದು ಎಗನೆಸ್ಟ್ ಆಗಿರುತ್ತೆ. ಆಯಿತಾ. ಹಂಗಾಗಿ
Yeah. Energy possessed by a body due to its position in the gravitational field is called gravitational potential energy. So let M is equal to mass of the body, F is equal to force applied to raise the body against the gravitational field. ನೋಡಿ ಇಲ್ಲಿ ಎಫ್ ಅಂದರೆ ಹೈಟ್, ಇದು ಹೈಟ್ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಹೈಟ್ ತೊಗೊಂಡಿರ್ತೀವಿ ಎಗನೆಸ್ಟ್ ಗ್ರಾವಿಟೇಷನ್ ಫೀಲ್ಡ್, ಅದಕ್ಕೆ ಅದು ಫೋರ್ಸ್ ಅಪ್ಲೈಡ್ ಟು ರೈಸ್ ದ ಬಾಡಿ ಎಗನೆಸ್ಟ್ ದ ಗ್ರಾವಿಟೇಷನಲ್ ಫೀಲ್ಡ್. ಯು ಇಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಯು. ಹೆಚ್ ಅಂದರೆ ಹೈಟ್ ಆಫ್ ದ ಬಾಡಿ ಫ್ರಮ್ ದ ಗ್ರೌಂಡಿಂದ ಎಷ್ಟು ಹೈಟ್ ಇದೆ ಗೊತ್ತಾಯ್ತಾ, ಇದು ಕ್ಲೀನಾಗಿ ನಾವು ಇರೋದು. ಯು ಇಸ್ ಈಕ್ವಲ್ ಟು ಎಮ್ ಜಿ ಹೆಚ್. ಯು ಅಂದರೆ ಏನು, ಎಮ್ ಅಂದರೆ ಏನು, ಜಿ ಅಂದರೆ ಏನು, ಹೆಚ್ ಅಂದರೆ ಅಷ್ಟೊಂದು ಡಾಟಾ ಇಲ್ಲಿ ಬರೀಬೇಕು ಗೊತ್ತಾಯ್ತಾ. ಅದಕ್ಕೆ ಮಾಸ್ ಅನ್ನೋದೊಂದು ಬರೆದಿಲ್ಲ ಇಲ್ಲಿ, ಅದಕ್ಕೆ ಎಮ್ ಮಾಸ್ ಇದು ಎಮ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಬಾಡಿ. ಇಲ್ಲಿ ಬರೆದಿದೆಯಲ್ಲ ಮಾಸ್ ಆಫ್ ದಿ 4 ಐಟಮ್ ಕರೆಕ್ಟಾಗಿ 4 ಬರೆದಿದೆ ಆಯಿತಾ. ಲೆಟ್ ಅಂತ ಬರೆದಿ ಎಮ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಬಾಡಿ, ಎಫ್ ಈಸ್ ಈಕ್ವಲ್ ಟು ಫೋರ್ಸ್ ಅಪ್ಲೈಡ್ ಟು ರೈಸ್ ದ ಬಾಡಿ ಎಗನೆಸ್ಟ್ ದ ಗ್ರಾವಿಟೇಷನಲ್ ಫೀಲ್ಡ್, ಯು ಈಸ್ ಈಕ್ವಲ್ ಟು ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ, ಹೈಟ್ ಈಸ್ ಈಕ್ವಲ್ ಟು ಹೈಟ್ ಆಫ್ ದ ಬಾಡಿ ಫ್ರಮ್ ದ ಗ್ರೌಂಡ್. ಇಷ್ಟು ಬರೀಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಈಸಿ. ಎಫ್ ಈಸ್ ಈಕ್ವಲ್ ಟು ಎಮ್ ಜಿ ಫಾರ್ಮುಲಾ ತೊಗೊಂಡಿರ್ತೀವಿ. ವರ್ಕ್ ಡನ್ ಬೈ ದ ಫೋರ್ಸ್ ಈಸ್ ಈಕ್ವಲ್ ಟು ಡಬ್ಲ್ಯೂ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಅಂದರೆ ಏನು, ಎಮ್ ಜಿನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಂದರೆ ಹೈಟ್, ಆಮೇಲೆ ಎಮ್ ಜಿ ಹೆಚ್ ಬಂದೇ ಬಿಡೋದು. ವರ್ಕ್ ಡನ್ ಈಸ್ ಸ್ಟೋರ್ಡ್ ಆ್ಯಸ್ ಪೊಟೆನ್ಷಿಯಲ್ ಎನರ್ಜಿ, ಯು ಈಸ್ ಈಕ್ವಲ್ ಟು ಎಮ್ ಜಿ ಹೆಚ್. ವರ್ಕ್ ಡನ್ ಅಂದರೆ ಏನು, ಪೊಟೆನ್ಷಿಯಲ್ ಎನರ್ಜಿ. ನೋಡಿ ಇಲ್ಲಿ ಎನರ್ಜಿ ಸ್ಟೋರ್ ಆಗಿದೆ, ಇಲ್ಲಿಂದ ಇಲ್ಲಿ ಫೋರ್ಸ್ ತೊಗೊಂಡೋಗಿ ಇಲ್ಲಿ ಇಟ್ವಲ್ಲ, ಈ ಫೋರ್ಸ್ ಎಲ್ಲವೂ ಇಲ್ಲಿ ಸ್ಟೋರ್ ಆಗಿರುತ್ತೆ. ಅದಕ್ಕೆ ವರ್ಕ್ ಡನ್ ಈಸ್ ಸ್ಟೋರ್ಡ್ ಆ್ಯಸ್ ಪೊಟೆನ್ಷಿಯಲ್ ಎನರ್ಜಿ, ಯು ಈಸ್ ಈಕ್ವಲ್ ಟು ಎಮ್ ಜಿ ಹೆಚ್. ಇಷ್ಟನ್ನು ಕ್ಲೀನಾಗಿ ನೀವು ಇದನ್ನು ಬರೀಬೇಕು ಗೊತ್ತಾಯ್ತಾ. ಇಲ್ಲಿಂದ ಫಸ್ಟ್ ಇಲ್ಲಿಂದ ಡಾಟಾ ಬರೀರಿ, ಆಮೇಲೆ ಇಲ್ಲಿಂದ ಇಲ್ಲಿವರೆಗೆ ನೋಡ್ಕೊಳ್ಳಿ. ಎಫ್ ಈಸ್ ಈಕ್ವಲ್ ಟು ಎಮ್ ಜಿ ಇದೆ. ವರ್ಕ್ ಡನ್ ಬೈ ದ ಫೋರ್ಸ್ ಅಂದರೆ ಎಫ್ ಈಸ್ ಈಕ್ವಲ್ ಟು ಎಫ್ ಇಂಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟು. ಫೋರ್ಸನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ, ಎಮ್ ಜಿ ಹೆಚ್ ಆಯಿತು. ಅದೇ ಈಕ್ವೇಷನ್. ವರ್ಕ್ ಅಂದರೆ ಅದು ಎನರ್ಜಿ ಅದು. ಸೊ ಏನಾಗುತ್ತೆ ಅಂದರೆ ವರ್ಕ್ ಡನ್ ಈಸ್ ಸ್ಟೋರ್ಡ್ ಆ್ಯಸ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಯು ಅಂದರೆ ಯು ಈಸ್ ಈಕ್ವಲ್ ಟು ಎಮ್ ಜಿ ಹೆಚ್. ಇದನ್ನು ಮಾಡೋದು ಈಸಿ ಇದೆ ಇವೆರಡು ಸರ್. ಇದನ್ನೇ ಎಕ್ಸಾಮ್ನಲ್ಲಿ ಕೇಳೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮೆನ್ಷನ್ ದ ರಿಲೇಷನ್ ಬಿಟ್ವೀನ್ ಗ್ರಾವಿಟೇಷನಲ್ ಫೋರ್ಸ್ ಆ್ಯಂಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ನೋಡಿ ಗ್ರಾವಿಟೇಷನಲ್ ಫೋರ್ಸು ಮತ್ತು ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ಅದಂದರೆ ಏನು, ಯು ಅಂದರೆ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ, ಗ್ರಾವಿಟೇಷನ್ ಫೋರ್ಸ್ ಅಂದರೆ ಎಫ್. ಇದಕ್ಕಿರೋ ರಿಲೇಷನ್ ಏನು ಅಂದರೆ ಇದೇನಲ್ಲ, ಎಫ್ ಈಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಫೋರ್ಸು, ಯು ಹೆಚ್ ಅಂದರೆ ಏನು, ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಎ ಫಂಕ್ಷನ್ ಆಫ್ ಹೈಟ್. ನೋಡಿರಿ ಹೈಟ್ ಜಾಸ್ತಿ ಆದಷ್ಟು ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಫಂಕ್ಷನ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಂಕ್ಷನ್ ಇದು ಕಡಿಮೆ ಆದರೆ ಅದು ಕಡಿಮೆ ಆಗುತ್ತೆ, ಇದು ಜಾಸ್ತಿ ಆದರೆ ಅದು ಜಾಸ್ತಿ ಆಗುತ್ತೆ. ಅಂದರೆ ಫಂಕ್ಷನ್ ಅಂತ ಕರಿತೀವಿ. ಒಂದ್ರ ಮೇಲೆ ಇನ್ನೊಂದು ಡಿಪೆಂಡ್ ಆಗಿದ್ದರೆ ಇಟ್ ಈಸ್ ಎ ಫಂಕ್ಷನ್ ಅಂತ ಕರಿತೀವಿ, ಅದ್ರದ್ದು ಫಂಕ್ಷನ್. ಯು ಹೆಚ್ ಈಸ್ ಈಕ್ವಲ್ ಟು ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಎ ಫಂಕ್ಷನ್ ಆಫ್ ಹೈಟ್ ಆಯಿತಾ. ಸೊ ಎಫ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಚ್ ಆಫ್ ಯು ಹೆಚ್ ಅಂತ ಕರಿತೀವಿ ಆಯಿತಾ. ಡಿ ಬೈ ಡಿ ಎಕ್ಸ್ ಡಿಫ್ರೆನ್ಷಿಯೇಷನ್ ಅಂತ ಬರುತ್ತೆ ನಿಮಗೆ, ಅದರಲ್ಲಿ ಬರುತ್ತೆ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ 10ನೇ ಚಾಪ್ಟರ್ ಏನೋ ಇದೆ, ಅದರಲ್ಲಿ ಡಿರಿವಿಟಿವ್ಸ್ ಅಂತ ಬರುತ್ತೆ, ಅದರಲ್ಲಿ ಬರುತ್ತೆ. ನೋಡಿರಿ ನೆಗೆಟಿವ್ ಸೈನ್ ಅಂದರೆ ಏನು, ಇಲ್ಲಿಂದ ಇಲ್ಲಿಗೆ ಲಿಫ್ಟ್ ಮಾಡೋಕ್ಕೆ ತೊಗೊಂಡೋಗ್ತಿದ್ದೀವಿ ಅಂತ. ಪಾಸಿಟಿವ್ ಸೈನಿಂದ ಅಲ್ಲಿಂದ ಕೆಳಗಡೆ ಬೀಳ್ತಾ ಇದೆ ಅಂತ. ಈಗ ನಾವು ಇಲ್ಲಿಂದ ಇಲ್ಲಿ ಮೇಲೆ ತೊಗೊಂಡೋಗಿರ್ತೀವಿ. ಹಾಗಾಗಿ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ಎಫ್ ಈಸ್ ಆಪೋಸಿಟ್ ಟು ಡಿಸ್ಪ್ಲೇಸ್ಮೆಂಟ್ ಹೆಚ್ ಅದಾಯ್ತಾ. ಈ ನೆಗೆಟಿವ್ ಸೈನ್ ಏನಂದರೆ ಎಫ್ ಈಸ್ ಆಪೋಸಿಟ್ ಟು ದ ಡಿಸ್ಪ್ಲೇಸ್ಮೆಂಟ್ ಹೆಚ್ಚಿಗೆ ಅದು ಆಪೋಸಿಟ್ ಆಗಿದೆ ಅದಕ್ಕೆ. ನೆಕ್ಸ್ಟ್ ವಾಟ್ ಈಸ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ. ನೋಡಿ ಇದು ಗ್ರಾವಿಟೇಷನಲ್ ಬರೀ ಪೊಟೆನ್ಷಿಯಲ್ ಎನರ್ಜಿ ಆಯಿತು. ಈಗ ನೆಕ್ಸ್ಟು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಯಿತು. ಈಗ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿನ ಏನು, ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಡ್ಯೂ ಟು ದ ಇಟ್ಸ್ ಕಾನ್ಫಿಗರೇಷನ್ ಈಸ್ ಕಾಲ್ಡ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಕಾನ್ಫಿಗರೇಷನ್, ಅದರದ್ದು ಕಾನ್ಫಿಗರೇಷನ್ ಇಲ್ಲಿರೋದ್ರಿಂದ ಅದು ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ ಗೊತ್ತಾಯ್ತಾ. ಇದಕ್ಕೆ ಒಂದು ರಬ್ಬರ್ ಬ್ಯಾಂಡಿಂದ ಎಕ್ಸಾಂಪಲ್ ಕೊಟ್ಟಿದ್ದೆ. ಇದಕ್ಕೆ ಈ ರಬ್ಬರ್ ಬ್ಯಾಂಡ್ ಅಂದರೆ ಏನಾಗುತ್ತಂದರೆ ಇದರಲ್ಲಿ ಎಲಾಸ್ಟಿಸಿಟಿ ನೋಡಿ, ಇಲ್ಲ ಸ್ಪ್ರಿಂಗು ಒಂದೇ, ಸ್ವಲ್ಪ ರಬ್ಬರ್ ಬ್ಯಾಂಡ್ ಒಂದೇ. ನೋಡಿ ಇದು ಕಾನ್ಫಿಗರೇಷನ್ನಿಂದ ಇದು ಸ್ಪ್ರಿಂಗ್ ಇರುತ್ತೆ. ಒಂದ್ಸರಿ ಹಿಂಗೆ ಎಳಿತೀವಿ ಮತ್ತು ವಾಪಸ್ ಇಲ್ಲಿಗೆ ಬಿಡ್ತೀವಿ. ಸ್ಪ್ರಿಂಗು ಅಷ್ಟೇ, ಸ್ಪ್ರಿಂಗು ರಬ್ಬರ್ ಬ್ಯಾಂಡ್ ಎಂದೋ ಒಂದೇ ಥರ ಬರುತ್ತೆ ಗೊತ್ತಾಯ್ತಾ. ಅದೇ ಕಾನ್ಫಿಗರೇಷನ್, ಆ ಬಾಡಿನಲ್ಲಿರೋ ಕಾನ್ಫಿಗರೇಷನ್ನಿಂದ ಎನರ್ಜಿ ಪೊಸೆಸ್ಡ್ ಆಗಿದೆ. ನೋಡಿ ಇದು ಸ್ಟ್ರೈಟ್ ಇತ್ತು ಅಂದರೆ ತಂತಿ ಏನಾಗ್ತಿರಲಿಲ್ಲ, ಅದು ಹೀಗೆ ರೌಂಡ್ ಇದೆ. ಹಾಗೆ ಪ್ರತಿಯೊಂದು ಸುರುಳಿನಲ್ಲೂ ಸಹ ಎನರ್ಜಿ ಸ್ಟೋರ್ ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಡ್ಯೂ ಟು ಇಟ್ಸ್ ಕಾನ್ಫಿಗರೇಷನ್. ಈ ಕಾನ್ಫಿಗರೇಷನ್ನಿಂದ ಆಗಿರುತ್ತದೆ. ದಟ್ ಈಸ್ ಕಾಲ್ಡ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಕಾನ್ಫಿಗರೇಷನಲ್ಲಿ ಎಲಾಸ್ಟಿಸಿಟಿ ಬರುತ್ತೆ ಅಂದರೆ
ಈ ದೊಡ್ಡ ದೊಡ್ಡ ಟ್ಯಾಕ್ಟ್ರಿಗಳಲ್ಲೆಲ್ಲ ಇದೆಲ್ಲ ಸ್ಪ್ರಿಂಗ್ ಆಕ್ಷನ್ ಆಗಕ್ಕೆ ನೋಡಿರ್ತಾರೆ, ಆಕ್ಸಿಲ್ ಅಂತಾರಲ್ಲ ಅದಕ್ಕೆ. ಬ್ಲೇಡ್ಗಳು ಹಿಂಗಿಟ್ಟಿರ್ತಾರೆ, ಟ್ಯಾಕ್ಟ್ರಿ ವೆಯ್ಟ್ ಇಲ್ಲಿ ಬಿದ್ದಿರುತ್ತೆ, ಅದೇನೋ ಟ್ಯಾಕ್ಟ್ರಿ ವೆಯ್ಟ್ ಇಲ್ಲಿ ಮಧ್ಯದಲ್ಲಿ ಬಿತ್ತು ಅಂದರೆ ಈ ರೀತಿ ಬೆಂಡ್ ಆಗುತ್ತೆ ಇದು ಈ ಬ್ಲೇಡು. ಅವಾಗ ಏನಾಗುತ್ತೆ ಅಂದರೆ ಅದು ಆ ಕಾನ್ಫಿಗರೇಷನನ್ನು ಆ ರೀತಿ ಮಾಡಿರ್ತೀವಿ. ಇದು ಸ್ಟ್ರೈಟ್ ಇದ್ರೂ ಆ ಕಾನ್ಫಿಗರೇಷನ್ ಆ ರೀತಿ ಮಾಡಿರ್ತಾರೆ ಎಲೆಕ್ಟ್ರಿಸಿಟಿ ಬರೋಂಗೆ. ಹಾಗೆ ಅದೇ ರೀತಿ ಸುಮಾರು ಎಕ್ಸಾಂಪಲ್ಗಳೆಲ್ಲ ಇದ್ದಾವೆ, ಗೊತ್ತಾಯ್ತಾ. ಈ ಬೈಕ್ಗಳಲ್ಲೆಲ್ಲ ಓಡಿಸ್ತೀವಿ, ಹಿಂದ್ಗಡೆ ಸೀಟ್ ಕೆಳಗಡೆ ಸ್ಪ್ರಿಂಗ್ ಹಾಕಿರ್ತಾರೆ. ಇಟ್ ಈಸ್ ಆಲ್ಸೋ ಎಲಾಸ್ಟಿಕ್, ಗೊತ್ತಾಯ್ತಾ. ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅದು ಸ್ಪ್ರಿಂಗ್ ಆಕ್ಷನ್ ಆಗೋಕ್ಕೆ. ಹೇಗಂದರೆ ಇದಕ್ಕೆ ಇಂಜಿನ್ಗಳಿಗೆಲ್ಲ ಹೊಡೆತ ಬೀಳಬಾರ್ದು, ನಾವು ಕೂತವರಿಗೆ ಹೊಡೆತ ಬೀಳಬಾರ್ದು ಅಂತ ಅದನ್ನು ಹಾಕಿರ್ತಾರೆ, ಗೊತ್ತಾಯ್ತಾ. ಎನರ್ಜಿ possessed by a body due to its configuration is called elastic potential energy. ನೋಡಿ, ಇದು ಸ್ಪ್ರಿಂಗ್ ಹಿಂಗಿರುತ್ತೆ, ಒಂದು ಫೋರ್ಸ್ ಅಪ್ಲೈ ಮಾಡಿ ಇಲ್ಲಿವರೆಗೆ ತೊಗೊಂಡೋಗ್ತೀವಿ, ಅಂದರೆ ಇಲ್ಲಿರೋ ಬಾಡಿನ ಇಲ್ಲಿವರೆಗೆ ತೊಗೊಂಡೋಗ್ತೀವಿ, ಇದು ಎಕ್ಸ್ ಅನ್ನೋ ಡಿಸ್ಟೆನ್ಸ್ವರೆಗೆ ತೊಗೊಂಡೋಗ್ತೀವಿ, ಗೊತ್ತಾಯ್ತಾ. ಅದು ಸ್ಪ್ರಿಂಗ್. ಅದನ್ನೇ ನಾವು ಮಾಡಬೇಕು. ಈ ಸ್ಪ್ರಿಂಗಿಗೆ ಒಂದು ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂತ ಇರುತ್ತೆ, ಅದು ಜಾಸ್ತಿ ಇದಾದ್ರೂ ಮತ್ತು ವಾಪಸ್ ಅಲ್ಲಿಗೆ ಬರುತ್ತೆ, ಕಡಿಮೆ ಹಿಂಗೆ ಒತ್ತಿದ್ರೂ ಸಹ ವಾಪಸ್ ಅಲ್ಲಿಗೆ ಬರುತ್ತೆ. ಅದು ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂತ ಕರೀತೀವಿ, ಗೊತ್ತಾಯ್ತಾ. ಅದಕ್ಕೆ ನೆಕ್ಸ್ಟ್ ಇದನ್ನು ಬರ್ಕೊಳ್ಳಿ, ಲೆಟ್ ಅಂತ ಬರ್ಕೊಳ್ರಿ. ಕೆ ಈಸ್ ಈಕ್ವಲ್ ಟು ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆಫ್ ಎ ಸ್ಪ್ರಿಂಗ್, ಅದು ಕಾನ್ಸ್ಟೆಂಟ್. ಎಕ್ಸ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಆಫ್ ಎಲಾಂಗೇಷನ್ ಆರ್ ಕಾಂಪ್ರೆಷನ್. ಎಲಾಂಗೇಷನ್ ಅಂದರೆ ಹಿಂಗೆ ಉದ್ದ ಎಳೆದು, ಕಾಂಪ್ರೆಷನ್ ಅಂದರೆ ಒತ್ತೋದು. ನಾವು ಈ ಸದ್ಯಕ್ಕೆ ಎಲಾಂಗೇಷನ್ನೇನು ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಆಯಿತಾ. ಎಫ್ ಈಸ್ ಈಕ್ವಲ್ ಟು ಸ್ಪ್ರಿಂಗ್ ಫೋರ್ಸ್ ಡೆವಲಪ್ಡ್ ಇನ್ ಎ ಸ್ಪ್ರಿಂಗ್. ನೋಡ್ರಿ, ಈ ಎಫ್ ಅಂದರೆ ಏನು, ಸ್ಪ್ರಿಂಗ್ ಫೋರ್ಸ್ ಡೆವಲಪ್ಡ್ ಇಲ್ಲಿಂದ ಇಲ್ಲಿಗೆ ಡೆವಲಪ್ ಆಗುತ್ತಲ್ಲ ಸ್ಪ್ರಿಂಗ್ ಫೋರ್ಸ್, ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಆಲ್ವೇಸ್ ಇನ್ ಅಪೋಸಿಟ್ ಡೈರೆಕ್ಷನ್ ಆಫ್ ಎಕ್ಸ್. ನೋಡಿರಿ, ಎಕ್ಸು ಈ ಡೈರೆಕ್ಷನ್ ಇತ್ತು ಅಂದರೆ ಸ್ಪ್ರಿಂಗ್ ಫೋರ್ಸ್ ಈ ಕಡೆಯಿಂದ ಎಳಿತಾ ಇರುತ್ತೆ. ಇದನ್ನು ಹಿಂಗೆ ಎಳಿತೀವಿ, ಡಿಸ್ಪ್ಲೇಸ್ಮೆಂಟು ಇದಿರುತ್ತೆ, ಇದನ್ನು ಹಿಂಗೆ ಎಳಿತೀವಿ. ಎಳಿದಾಗ ಏನಾಗುತ್ತೆ ಅಂದರೆ ನಮ್ಮ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಹೋಗಿರುತ್ತೆ, ಸ್ಪ್ರಿಂಗ್ ಫೋರ್ಸ್ ಏನಾಗುತ್ತೆ ಇದು ಹಿಂಗೆ ಎಳಿತಾ ಇರುತ್ತೆ ಈ ಕಡೆ, ಗೊತ್ತಾಯ್ತಾ. ಡಿಸ್ಪ್ಲೇಸ್ಮೆಂಟಿಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಸ್ಪ್ರಿಂಗ್ ಫೋರ್ಸ್ ಇರುತ್ತೆ. ನೋಡಿರಿ, ಸ್ಪ್ರಿಂಗ್ ಫೋರ್ಸ್ ಡೆವಲಪ್ಡ್ ಇನ್ ಎ ಸ್ಪ್ರಿಂಗು ಏನಂದರೆ ಎಫ್ ಅನ್ನೋದು ಆಲ್ವೇಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಆಫ್ ಎಕ್ಸ್ ಅಂದರೆ ಡಿಸ್ಪ್ಲೇಸ್ಮೆಂಟಿಗೆ ಆಪೋಸಿಟ್ ಡೈರೆಕ್ಷನಲ್ಲಿರುತ್ತೆ. ಎಫ್ ಈಸ್ ಈಕ್ವಲ್ ಟು ಮೈನಸ್ ಕೆ ಎಸ್ ಅಂದರೆ ಹಿಂಗೆ ಇರುತ್ತೆ, ಹಿಂಗೆ ಎಳಿತಾ ಇರುತ್ತೆ ಅದು ವಾಪಸ್ ಈ ಕಡೆ, ಅವಾಗ ನೆಗೆಟಿವ್ ಸೈನ್ ಬರುತ್ತದೆ. ವಾಪಸ್ ಹಿಂಗೆ ಎಳಿತಾ ಇದ್ದರೆ ಎಗನೆಸ್ಟ್ ಇದಕ್ಕೆ ಈ ಸ್ಪ್ರಿಂಗಿನ ಫೋರ್ಸಿನ ಎಗನೆಸ್ಟಿಗೆ ತೊಗೊಂಡು ಹೋಗ್ತಿರ್ತೀವಿ ಡಿಸ್ಪ್ಲೇಸ್ಮೆಂಟಿಗೆ. ಅಲ್ಲ, ಇಲ್ಲಿಂದ ಈ ಫೋರ್ಸಿನ ಎಗನೆಸ್ಟ್ ತೊಗೊಂಡು ಹೋಗ್ತಿರೋದ್ರಿಂದ ನಾವು ಮೈನಸ್ ಸೈನ್ ಹಾಕ್ತೀವಿ, ನೆಗೆಟಿವ್ ಸೈನ್. ರೀಸ್ಟೋರಿಂಗ್ ಫೋರ್ಸ್ ಅಂದರೆ ಮತ್ತೆ ರೀಸ್ಟೋರ್ ಮಾಡೋಕ್ಕೆ ಬರೋಂಥ ಫೋರ್ಸಿಗೆ ಮೈನಸ್ ಕೆ ಎಕ್ಸ್ ಅಂತ ಕರೀತೀವಿ. ಎಫ್ ಎಕ್ಸ್ಟರ್ನಲ್ ಈಸ್ ಈಕ್ವಲ್ ಟು ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಈಕ್ವಲ್ ಟು ಆಪೋಸಿಟ್ ಟು ದ ರಿಸ್ಟೋರಿಂಗ್ ಫೋರ್ಸ್. ನೋಡಿರಿ, ಇದು ಫೋರ್ಸ್ ಎಕ್ಸ್ಟರ್ನಲ್ ಫೋರ್ಸು, ಇಲ್ಲಿಂದ ಇಲ್ಲಿಗೆ ಫೋರ್ಸನ್ನು ಅಪ್ಲೈ ಮಾಡಿ ತೊಗೊಂಡೋಗಿರ್ತೀವಿ, ಈ ಫೋರ್ಸಿಗೆ ಎಗನೆಸ್ಟ್ ಆಗಿರುತ್ತೆ, ಅದು ಕೆ ಎಸ್ಸು. ಇಲ್ಲಿಂದ ಬಿಟ್ಟಾಗ ವಾಪಸ್ ಹಿಂಗೆ ಬರ್ತಿರುತ್ತೆ, ಅದು ಎಕ್ಸ್ಟರ್ನಲ್ ಫೋರ್ಸ್, ಗೊತ್ತಾಯ್ತಾ. ಆಪೋಸಿಟ್ ಟು ರಿಸ್ಟೋರಿಂಗ್ ಫೋರ್ಸ್, ಈ ರಿಸ್ಟೋರಿಂಗ್ ಫೋರ್ಸ್ ಹಿಂಗೆ ಆಪೋಸಿಟ್ ಆಗಿರುತ್ತಲ್ಲ, ಅದು ಎಕ್ಸ್ಟರ್ನಲ್ ಫೋರ್ಸ್, ಗೊತ್ತಾಯ್ತಾ. ಸೊ ಎಕ್ಸ್ಟರ್ನಲ್ ಫೋರ್ಸನ್ನು ಯಾವಾಗಲೂ ಕೆ ಎಕ್ಸ್, ಯಾಕಂದರೆ ಇದಕ್ಕೆ ಇದು ಹಿಂಗೆ ಎಳಿತಾ ಇರುತ್ತೆ ಈ ಕಡೆ, ತನ್ನ ಕಡೆ ಯಾವಾಗ ಎಳ್ಕೊಳತ್ತೋ ಅವಾಗ ಅದು ಕೆ ಎಕ್ಸ್, ಅದು ನೆಗೆಟಿವ್ ಸೈನ್ ಬರೋಲ್ಲ, ಪಾಸಿಟಿವ್ ಸೈನ್ ಬರುತ್ತೆ, ಗೊತ್ತಾಯ್ತು. ದಟ್ ಡಿ ಡಬ್ಲ್ಯೂ ಈಸ್ ಈಕ್ವಲ್ ಟು ಸ್ಮಾಲ್ ವರ್ಕ್ ಟನ್ ಫಾರ್ ಸ್ಮಾಲ್ ಡಿಸ್ಟೆನ್ಸ್ ಡಿ ಎಕ್ಸ್. ನೋಡಿರಿ, ಇಲ್ಲಿಂದ ಇಲ್ಲಿಗೆ ಎಕ್ಸ್ಟರ್ನಲ್ ಡಿಸ್ಟೆನ್ಸು, ಇಲ್ಲಿ ಮಟ್ಟ ಸಣ್ಣ ಒಂದೇ ಒಂದು ಸುರುಳಿಗೆ ಎಷ್ಟು ಬರುತ್ತೆ, ಡಿ ಎಕ್ಸ್ ಅನ್ನೋದು ಬರುತ್ತೆ. ಈ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಅಂದರೆ ಇಲ್ಲಿಂದ ಇಲ್ಲಿಗೆ ಸಣ್ಣದು ಡಿ ಎಕ್ಸ್ ಅನ್ನೋದಕ್ಕೆ ಹೋಗೋಕ್ಕೆ ಎಷ್ಟು ಬೇಕು ಹೋಗುತ್ತೆ, ಡಿ ಎಕ್ಸ್ ಅನ್ನೋದಕ್ಕೆ ಎಷ್ಟು ಫೋರ್ಸ್ ಬೇಕು, ಅದನ್ನೇ ನಾವು ಫುಲ್ ಹೋಲ್ ಟರ್ಮಿಂದ ಮಲ್ಟಿಪ್ಲೈ ಅಂದರೆ ಇಂಟಿಗ್ರೇಷನ್ ಮಾಡಿದಾಗ ನಮಗೆ ಫುಲ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಎಷ್ಟು ಅಂತ ಸಿಗುತ್ತೆ. ನೋಡಿರಿ, ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಕ್ಸ್ಟರ್ನಲ್ ಫೋರ್ಸ್ ಎಷ್ಟು ಇಂಟು ಡಿ ಎಕ್ಸ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಗೊತ್ತಾಯ್ತು. ಇದು ಫೋರ್ಸು, ಇದು ಡಿಸ್ಪ್ಲೇಸ್ಮೆಂಟ್ ಡಿ ಎಕ್ಸ್. ಫೋರ್ಸ್ ಅಂದರೆ ಎಕ್ಸ್ಟರ್ನಲ್ ಫೋರ್ಸು ಸ್ಮಾಲ್ ಫೋರ್ಸಿಗೆ ಎಷ್ಟು, ಮತ್ತು ಇದು ಡಿ ಎಕ್ಸ್ ಇದಕ್ಕೆ. ನೆಕ್ಸ್ಟ್ ಇದು ಈಕ್ವಲ್ ಟು ಎಕ್ಸ್ಟರ್ನಲ್ ಫೋರ್ಸ್ ಡಿ ಎಕ್ಸಿಗೆ ಕೆ ಎಕ್ಸ್ ಅಂತ ತೊಗೊತೀವಿ ಇಂಟು ಡಿ ಎಕ್ಸ್. ಈಗ ನಮಗೆ ಸ್ಮಾಲ್ ಫೋರ್ಸ್ ಇಲ್ಲಿಂದ ಇಲ್ಲಿಗೆ ಒಂದೇ ಒಂದು ಸುರುಳಿಗೆ ಹೋಗೋಕ್ಕೆ ಎಷ್ಟು ಬೇಕಾಗಿತ್ತು, ಇದು ನಮಗೆ ಅಷ್ಟು ಬೇಕಾಗಿತ್ತು. ಅಷ್ಟು ಬೇಕೆ ಅಂದರೆ ಎಕ್ಸ್ ಅನ್ನೋ ಡಿಸ್ಟೆನ್ಸಿಂದ ಇಂಟಿಗ್ರೇಷನ್ ಮಾಡ್ತೀವಿ. ಡಬ್ಲ್ಯೂ ಇಸ್ ಈಕ್ವಲ್ ಟು 0 to x ಕೆ ಎಕ್ಸ್ ಡಿ ಎಕ್ಸ್, ಗೊತ್ತಾಯ್ತಾ. ಅದು ಫಾರ್ಮುಲಾ ಇದೆ, ಇಂಟಿಗ್ರೇಷನ್ ಫಾರ್ಮುಲಾ ಸೆಕೆಂಡ್ ಪಿ ಸಿಲಿ ಬರುತ್ತೆ. ಏನದು ಕಾನ್ಸ್ಟೆಂಟ್ ಹಂಗೆ ಇಟ್ಕೊಂಡಿದ್ವಿ. ಎಕ್ಸಿಗೆ ಫಾರ್ಮುಲಾ x² ಫಾರ್ಮುಲಾ ಇದೆ, ಇದಕ್ಕೆ x² ಅಂದರೆ ಏನು, ಕೆ ಅದು /2 ಅಂದರೆ ಏನೋ ಹಾಫು ಕೆ ಎಕ್ಸ್². ಅಂದರೆ ವರ್ಕ್ ಡನ್ ವಿಲ್ ಬಿ ಸ್ಟೋರ್ಡ್ ಆ್ಯಸ್ ಪೊಟೆನ್ಷಿಯಲ್ ಎನರ್ಜಿ ಸ್ಪ್ರಿಂಗ್. ಈ ಪೊಟೆನ್ಷಿಯಲ್ ಎನರ್ಜಿ ಸ್ಪ್ರಿಂಗನ್ನು ಯು ಇಸ್ ಈಕ್ವಲ್ ಟು ಹಾಫ್ ಕೆ ಎಕ್ಸ್², ಹಾಫ್ ಎಮ್ ಸ್ಕ್ವೇರ್ ಹಾಫ್ ಕೆ ಎಕ್ಸ್² ಸಂಬಂಧ ಹೆಚ್ಚು ಕಡಿಮೆ ಒಂದೇ ಬರುತ್ತೆ, ಅದು ಗೊತ್ತಲ್ಲ. ಅದಕ್ಕೆ ಎಮ್ ಹತ್ರ ಮಾಸ್ ಬರುತ್ತೆ, ಇಲ್ಲಾಂದರೆ ಕೆ ಅಂದರೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಬರುತ್ತೆ, ಆಯಿತಾ. ಅದಕ್ಕೆ ಇಷ್ಟು ಬರುತ್ತೆ. ಇದನ್ನು ಕ್ಲೀನಾಗಿ ಇದನ್ನು ನೋಟ್ಸಲ್ಲಿ ಬರ್ಕೊಂಡು
ಈಗ ನೆಕ್ಸ್ಟ್ ಮೆಮೊರೀಸ್ ಇಂಪಾರ್ಟೆಂಟ್. ಮೆಮೊರೀಸ್ ಅಂದರೆ ನಿಮಗೆ ನಾನು ಇದು ಎಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಇದೆ ತುಂಬ, ಹಾಗಾಗಿ ಇದನ್ನು ಮೂರು ಸಲ ಹೇಳಿರ್ತೀನಿ. ನೀವು ಅದನ್ನು ಕ್ಲೀನಾಗಿ ಅದನ್ನು ನೋಟ್ಸಲ್ಲಿ ಫಸ್ಟಿಗೆ ಒಂದು ಸರಿ ನೋಟ್ಸಲ್ಲಿ ಬರ್ಕೊಂಡಿರ್ರಿ, ಆಮೇಲೆ ರಫ್ನಲ್ಲಿ ನೋಡ್ಕೊಂಡು ಒಂದು ಸರಿ ನೋಡ್ಕೊಳ್ತಾ ಇದ್ದಾಗ ಒಂದು ಸರಿ ಬರೀರಿ. ನೆಕ್ಸ್ಟ್ ಸ್ಟೇಟ್ ಆ್ಯಂಡ್ ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಕಾನ್ಸ್ಟೆಂಟ್ ಫೋರ್ಸ್. ಸ್ಟೇಟ್ಮೆಂಟ್: the work done by net force is in displacing a body is equal to change in the kinetic energy. The work done by net force in displacing a body is equal to change in its kinetic energy. The work done by net force in displacing a body is equal to change in its kinetic energy. ಆಯಿತಾ? ನೆಕ್ಸ್ಟ್ ಇದನ್ನು ಡಯಾಗ್ರಾಮ್ ಕ್ಲೀನಾಗಿ ಬರ್ಕೊಂಡ್ರಿ. ಸೇಮ್ ಹೋಸ್ಟಲ್ಲಿರೋ ಇತ್ತು ಎಕ್ಸ್ಪ್ರೆಷನ್ನೇ ಹೋಸ್ತಿರ್ತಾನೆ ಇವೇನೆಲ್ಲ ಮೂರು ಸಲ ಹೇಳಿದ್ದೆ. ಹಾಫ್ ಎಮ್ ಇಸ್ ಫಾರ್ಮುಲಾದಲ್ಲಿ ಸೇಮ್ ಅದು ಇದು ಒಂದೇ, ಗೊತ್ತಾಯ್ತಾ? ಅದಕ್ಕೆಲ್ಲ ಒಂದೇ ಮಂತ್ರ ಸೇಮ್ ಇದಕ್ಕೆ, ಗೊತ್ತಾಯ್ತಾ? ಹಾಗೆ ಲೆಟ್ ಎಮ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಮೂವಿಂಗ್ ಬಾಡಿ. ಲೆಟ್ ಎಮ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಮೂವಿಂಗ್ ಬಾಡಿ. ಯು ಈಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಆಫ್ ದ ಮೂವಿಂಗ್ ಬಾಡಿ. U is equal to initial velocity of the moving body. V is equal to final velocity of the moving body. V is equal to final velocity of the moving body. K is equal to kinetic energy of the moving body. K is equal to kinetic energy of the moving body. S is equal to displacement of the moving body. S is equal to displacement of the moving body. F is equal to force applied on the moving body. F is equal to force applied on the moving body. W is equal to work done by moving body. W is equal to work done by moving body. A is equal to acceleration of the moving body. A is equal to acceleration of the moving body. ಇದನ್ನು ಎರಡು ಸರಿ ಹೇಳಿದ್ದೀನಿ, ಯಾಕಂದರೆ ಹೊಸದಿ ಕಲ್ತಿದ್ದೀರಾ ಅಂತ. ನೋಡಿ, V square is equal to, we know that V square is equal to U square plus 2AS. ಅದಕ್ಕೆ ಸರಿ ಉಲ್ಟಾ ಬರ್ಕೊಳ್ಳೋದು. 2AS plus U square is equal to V square. 2AS is equal to V square minus U square. A is equal to V square minus U square by 2S. ಸರಿ ಹೋದ್ಲಕ್ಕ ನನಗೆ F is equal to MA. F is equal to M into V square minus U square by 2S. But F is equal to F force into displacement. W is equal to M into V square minus U square by 2S into S. S cancel. W is equal to M into V square by 2 minus U square by 2. Multiplying the M. W is equal to half M E square minus half M E square. Work done is equal to change in kinetic energy. Work done is equal to change in kinetic energy. Work done is equal to change in kinetic energy. ಇದನ್ನು ಎರಡು ಸಾರಿ ಹೇಳಿದ್ದೀರಿ, ಯಾಕಂದರೆ ಹೋದ ಸರಿ ನೀವು ಕಲ್ತಿದ್ದೀರಾ ಅಂತ. ನೆಕ್ಸ್ಟ್, ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ? ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್. ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ? ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್. Energy possessed by a body due to its position in the gravitational field is called gravitational potential energy. ಬರೀ ಪೊಟೆನ್ಷಿಯಲ್ ಎನರ್ಜಿ ಏನಿದೆ ಸೇಮ್ ಅದೇ, ಇದನ್ನು ಗ್ರಾವಿಟೇಷನಲ್ ಫೀಲ್ಡ್ ಅನ್ನೋದೊಂದು ಆ್ಯಡ್ ಆಗಿರುತ್ತೆ ಅಷ್ಟೇ. ಎನರ್ಜಿ ಪೊಸೆಸ್ಡ್ ಬೈ ಅ ಬಾಡಿ ಡ್ಯೂ ಟು ಇಟ್ಸ್ ಪೊಸಿಷನ್ ಇನ್ ದ ಗ್ರಾವಿಟೇಷನಲ್ ಫೀಲ್ಡ್ ಈಸ್ ಕಾಲ್ಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಎನರ್ಜಿ ಪೊಸೆಸ್ಡ್ ಬೈ ಅ ಬಾಡಿ ಡ್ಯೂ ಟು ಇಟ್ಸ್ ಪೊಸಿಷನ್ in the gravitational field is called gravitational potential energy. Let M is equal to mass of the body, F is equal to force applied to raise the body against the gravitational field, U is equal to gravitational potential energy, height is equal to height of the body from the ground. Let M is equal to mass of the body. Let M is equal to mass of the body. F is equal to force applied to raise the body against the gravitational field. F is equal to force applied to raise the body against the gravitational field. U is equal to gravitational potential energy. U is equal to gravitational potential energy. H is equal to height of the body from the ground. H is equal to height of the body from the ground. Let F is equal to M into G. Work done by the force is equal to W is equal to force into displacement. Force is equal to mg. So W is equal to mgh. So work done is stored as potential energy. U is equal to mgh. ಡಯಾಗ್ರಾಮ್ ಕ್ಲೀನಾಗಿ ಬರ್ಕೊಂಡ್ರೆ ನೋಡ್ಕೊಂಡು ಸರಿ, ನೋಡ್ಕೊಳ್ಳೋದಾಗ ಸರಿ, ಇದನ್ನು ಬರೀರಿ, ಇದನ್ನು ಬರೀರಿ, ಇದನ್ನು ಬರೀರಿ. Mention the relationship between gravitational force and gravitational potential energy. F is equal to gravitational force, UH is equal to gravitational potential energy is a function of height. F is equal to gravitational force,
UH is equal to gravitational potential energy is a function of height. F is equal to minus d by dh of UH. F is equal to minus d by dh of UH. Negative side indicates that F is opposite to displacement H. Negative side indicates that F is opposite to displacement. ಇದನ್ನು 3 ಸರಿ 2 ಸರಿ ಬರೀರಿ. ನೋಡ್ಸಲ್ಲ ಒಂದು ಸರಿ, ನೋಡ್ಕೊಂಡು ಒಂದು ಸರಿ, ನೋಡ್ಕೊಳ್ಳೋದು ಇದ್ದಾಗ ಒಂದು ಸರಿ, ಒಟ್ಟಿಗೆ 3 ಸರಿ. Next, what is elastic potential energy? Obtain the expression for potential energy of a spring. Next, the energy possessed by a body due to its configuration is called elastic potential energy. The energy possessed by a body due to its configuration is called elastic potential energy. The energy possessed by a body due to its configuration is called elastic potential energy. Let K is equal to spring constant of a spring. K is equal to spring constant of a spring. K is equal to spring constant of a spring. X is equal to distance of elongation or compression. X is equal to distance of elongation or compression. X is equal to distance of elongation or compression. F is equal to spring force developed in a spring is equal to always in opposite direction of X. F is equal to spring force developed in a spring is equal to always in opposite direction of X. F is equal to spring force developed in a spring is equal to always in opposite direction of X. F is equal to minus Kx is equal to restoring force. F is equal to minus Kx is equal to restoring force. F is equal to minus Kx is equal to restoring force. F external is equal to external force is equal to opposite to the restoring force. F external is equal to external force is equal to opposite to the spring force. F external is equal to Kx. Let F external is equal to Kx. Let dW is equal to small work done for small distance dx. Let dW is equal to small work done for small distance dx. Let dW is equal to small distance work done for small displacement dx. Therefore, dW is equal to F external into dx, force into displacement, is equal to Kx dx. dW is equal to F external into dx is equal to Kx dx. Total work in displacing a spring through X is equal to W is equal to integration of Kx dx is equal to K into x square by 2. So, work done in displacing a spring through X is W is equal to integration of 0 to x Kx dx is equal to K into x square by 2. Therefore, work done will be stored as potential energy spring. U is equal to half Kx square. Therefore, work done will be stored as potential energy spring. U is equal to half Kx square. Therefore, work done will be stored as potential energy spring. U is equal to half Kx square. ಇದನ್ನು ನೀವು ಕ್ಲೀನಾಗಿ ನೋಡ್ಕೊಂಡು ಒಂದ್ಸರಿ ನೋಡ್ಕೊಳ್ಳೋದಿದ್ದಾಗ ಒಂದ್ಸರಿ ಇದನ್ನು ಬರೀರಿ. ಕ್ಲೀನಾಗಿ ಇದು ಕೇಳೋಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನಿಮಗೆ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅಂತ ನಿಮ್ಮ ಕಾಲೇಜ್ನಲ್ಲೂ ಸಹ ಲೆಕ್ಚರ್ಸ್ ಎಲ್ಲ ಹೇಳಿರ್ತಾರೆ. ನಿಮಗೆ ಅದನ್ನು ನೀವು ನೋಡ್ಕೊಂಡು ಯಾವ್ದು ಬೇಕೋ ಅದನ್ನು ಮಾತ್ರ ಇಂಪಾರ್ಟೆಂಟಾಗಿ ಕಲೀರಿ. ಇಂಜಿನಿಯರಿಂಗ್ ಮೆಡಿಕಲಿಗೆ ಹೋಗೋರು ಅಷ್ಟನ್ನು ಕಲೀಲೇಬೇಕು. ಇಂಜಿನಿಯರಿಂಗ್ ಇಲ್ಲ ಸರ್, ನಾನು ಮೆಡಿಕಲ್ ಇವೆಲ್ಲ ನಾನು ಬರೀ BSc ಹೋಗ್ತೀನಿ, ನನಗೆ 40% ಸಾಕು ಅಂದರೆ ನಿಮ್ಮ ಲೆಕ್ಚರ್ಸ್ಗಳನ್ನು ಕೇಳ್ರಿ, ಅಲ್ಲಿ ಯಾವುದು ಇಂಪಾರ್ಟೆಂಟು ಅಂತ ಅದನ್ನೇ ಟಿಕ್ ಹಾಕ್ಸ್ರಿ. ಟಿಕ್ ಹಾಕೊಂಡು ಅದನ್ನೇ ಕಲೀರಿ. ನಾನು ಈಗ ಮೆಡಿಕಲ್ ಹೋಗಬೇಕು, ನನಗೆ 80% ತೆಗಿಲೇಬೇಕು ನಾನು ಅಂತ ಅಂದಾಗ ಅಷ್ಟನ್ನು ನೀವು ಕಲೀಲೇಬೇಕು. ಇಲ್ಲ, ಈಸಿ ಇದೆ, ಆರಾಮಾಗಿ ಕಲಿಬೋದು. ಮತ್ತು ನೋಡ್ಕೊಳ್ಳೋ ದಿವಸಕ್ಕೆ ನಾವು ವೀಡಿಯೋದಲ್ಲಿ ಮಾಡಿರ್ತೀನಿ, ಇನ್ನು ಅರ್ಧ ಗಂಟೆ ವೀಡಿಯೋ ಇದೆ, ಇನ್ನು ಅರ್ಧ ಗಂಟೆಯಲ್ಲಿ ಆರಾಮಾಗಿ ನೀವು ಅದನ್ನು ನೋಡಿ ಕಲ್ತ್ಬಿಟ್ರೆ ಅಲ್ಲೇ ಎಲ್ಲ ಕಲ್ತಾ ಹೋಗ್ಬಿಟ್ಟಿರುತ್ತೆ. ಆರಾಮಾಗಿ ನೀವು ಇದರಲ್ಲಿ 70ಕ್ಕೆ 65 ಮೇಲೆ ಕಣ್ಣು ಮುಚ್ಕೊಂಡು ಆರಾಮಾಗಿ ತೆಗಿಬೋದು. ಇದಕ್ಕೆಂಥ ದೊಡ್ಡರು ಸತ ತೆಗಿದ್ದಾರೆ. ಇದನ್ನು ನಾನು ಹೇಳ್ತಿಲ್ಲ, ನಮ್ಮ ಹುಡುಗರುಗಳೇ, ನಮ್ಮ ಕಾಲೇಜಿನ ಹುಡುಗರುಗಳೇ ಸತ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ದಾರೆ. ಒಬ್ಬಂದು ಏನಿಲ್ಲ, ಅವನು ಹೋಸರಿ ಸೈನ್ಸಲ್ಲೆಲ್ಲ 40 ತೊಗೊಂಡಿದ್ದ. ಈಗ ಅವನು ಇದನ್ನೇ ಸೇಮ್ ಮಾಡಿ ಇದನ್ನೇ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರ ಮೇಲೆಲ್ಲ ಬಿಟ್ಟಾಗ ಸುಮಾರು ಒಂದು 10-15 ಜನ ಹುಡುಗರು ಫುಲ್ಲು ಡಲ್, ಎಲ್ಲ 40% ಇರೋವಂಥ ಹುಡುಗರುಗಳು ಅವರು ಸೈನ್ಸಿಗೆ ಬಂದು ಸೇರಿದ್ದಾರೆ. ಯಾಕಂದರೆ ಅವರು ಇನ್ನೂ ಇಂಜಿನಿಯರಿಂಗ್ ಓದಬೇಕು ಅಂತ ಒಂದು ಛಲ ಇದೆ. ಪರ್ಸೆಂಟೇಜ್ ಕಡಿಮೆ ಇದ್ರೂ ಛಲ ಅನ್ನೋದು ಇದೆಯಲ್ಲ, ಅದು ನಮ್ಮನ್ನು ಎಲ್ಲಿಗೆ ಬೇಕಾದ್ರೆ ಎಲ್ಲದನ್ನು ಸಾಧಿಸುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ನೀವು ಛಲ ಇಟ್ಕೊಂಡು ಕರೆಕ್ಟಾಗಿ ಇದನ್ನು ನಾನು ಹೊಳೆದಾನೆ ಡೈರೆಕ್ಷನಲ್ಲಿ ಹೋಗ್ರಿ.
ಗ್ಯಾರಂಟಿ ಆಗುತ್ತೆ. ನಂದು ಇದಕ್ಕೆ ಒಂದು ಸಪ್ರೇಟ್ ನೋಟ್ಸ್ ಇರ್ರಿ, ಯೂಟ್ಯೂಬ್ ಲೆಕ್ಚರರ್ಸ್ ಅದು ಇದಕ್ಕೇ ಸ್ಪೆಷಲಾಗಿ ಒಂದು ನೋಟ್ಸ್ ಇಡ್ರಿ. ಯಾರು ಸತ ಇದುವರೆಗೆ ಈ ರೀತಿ ಮಾಡಿಲ್ಲ, ನಾವು ಮಾಡ್ತಾಯಿದ್ದೀನಿ. ಹಾಗಾಗಿ ಇದನ್ನು ನೀವು ನೋಟ್ಸ್ ಇಟ್ಟರೆ ಅದನ್ನು ಕ್ಲೀನ್ ಆಗುತ್ತೆ, ಹಾಗಾಗಿ ಆಗುತ್ತೆ. ಆಮೇಲೆ ನಿಮ್ಮದೆಲ್ಲ ಆದಮೇಲೆ ಇನ್ನೂ ಏನಾರು ಡೈರೆಕ್ಷನ್ ಇದ್ದರೆ ನಂದು ಫೋನ್ ನಂಬರನ್ನು ಕೊಟ್ಟಿರ್ತೀನಿ. ನಿಮಗೆ ಅವಶ್ಯಕತೆ ಇದ್ದವ್ರು ಮಾತ್ರ ಬರಬೇಕು, ಯಾರು ಸಹ ಬರ್ಬೋದು, ಯಾಕಂದರೆ ಕ್ರೌಡೆಡ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಹಾಗಾಗಿ ಅವರಿಗೆ ಆಗುತ್ತೆ. ಹಾಗಾಗಿ ಈ ನೋಟ್ಸ್ ಹೆಂಗಿದೆ ಅಂದರೆ 40% ತೆಗೆದಿರೋರು ಸೈನ್ಸಲ್ಲಿ, SLCನಲ್ಲಿ ಬರೀ 40% ಅಂದರೆ ಸೈನ್ಸಲ್ಲಿ 40 ಮಾರ್ಕ್ಸ್ ಅಥವಾ 35 ಮಾರ್ಕ್ಸ್ ತೆಗೆದವರು ಆರಾಮಾದವರು 80 ಮೇಲೆ ತೆಗಿಬೋದು ಇದರಲ್ಲಿ. ಹಾಗಾಗಿ 80 ಅಂದರೆ ಟೋಟಲ್ ಪ್ರಾಕ್ಟಿಕಲ್ ಎಲ್ಲ ಸೇರಿದರೆ 80 ಮೇಲೆ ಕಣ್ಣು ಮುಚ್ಕೊಂಡು ತೆಗಿಬೋದು. ಆ ಒಂದು ಸ್ಟ್ರಾಟಜೀಸ್, ಆ ಒಂದು ಟೆಕ್ನಾಲಜಿ ಉಪಯೋಗಿಸಿ ನಾವು ಈ ಒಂದು ಟೀಚಿಂಗ್ ಟೆಕ್ನಾಲಜಿ ಅನ್ನೋದು ಉಪಯೋಗಿಸಿ ನಾವು ಈ ರೀತಿ ಇದನ್ನು ನೋಟ್ಸನ್ನು ರೆಡಿ ಮಾಡ್ತಾ ಇರೋದು. ನಿಮಗೆ ಭಾಳ ಚೆನ್ನಾಗಿ ಅನುಕೂಲ ಆಗುತ್ತೆ, ನೋಡಿ ಸರಿ ಮಾಡಿ. ಅದೇ ಇದನ್ನು ಓಕೆ ಥ್ಯಾಂಕ್ ಯು.